ದರ್ಶನ್ ಅಭಿನಯಿಸುತ್ತಿರೋ ಡೆವಿಲ್ ಸಿನಿಮಾದ ಸೆಟ್ನಿಂದ ರಹಸ್ಯವೊಂದು ರಿವೀಲ್ ಆಗಿದೆ. ದರ್ಶನ್ ಈ ಚಿತ್ರದಲ್ಲಿ ಮಾಡ್ತಿರುವ ಪಾತ್ರದ ಕುರಿತಾದ ಬ್ಯಾನರ್ ವೈರಲ್ ಆಗಿದೆ. ಚಿತ್ರದಲ್ಲಿ ದರ್ಶನ್ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಅಭಿನಯಿಸುತ್ತಾರೆ ಅನ್ನೋದೇ ಆ ಸೀಕ್ರೆಟ್. ನಟ ದರ್ಶನ್ ಈಗ ಮುಖ್ಯಮಂತ್ರಿ. ಕರುನಾಡ ಪ್ರಜಾಪಕ್ಷದ ನಾಯಕ ದರ್ಶನ್ ನಿಜ ಜೀವನದಲ್ಲಿ ರಾಜಕೀಯಕ್ಕೆ ಸೇರದ ದರ್ಶನ್ ರೀಲ್ ಲೈಫ್ ನಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ. ರಹಸ್ಯವಾಗಿ ಉಳಿದಿದ್ದ ದರ್ಶನ್ ಪಾತ್ರ ಇದೀಗ ರಿವೀಲ್ ಆಗಿದೆ. ಶೂಟಿಂಗ್ ಸ್ಪಾಟ್ ನಿಂದ ಪೋಸ್ಟರ್ ವೈರಲ್ ಆಗಿದೆ. ಇಲ್ಲಿ ದರ್ಶನ್ ಕರುನಾಡ ಪ್ರಜಾಪಕ್ಷ ಎಂಬ ಹೆಸರಿನ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಯಾಗಿರುವ ಬ್ಯಾನರ್ ರಾರಾಜಿಸುತ್ತಿದೆ. ಬೆಂಗಳೂರಿನಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇದೆ. ಈ ವೇಳೆ ಸ್ಥಳದಿಂದ ದೃಶ್ಯವೊಂದು ರಿವೀಲ್ ಆಗಿದ್ದು, ಈ ಬ್ಯಾನರ್ ನಲ್ಲಿ ದರ್ಶನ್ ಧನುಷ್ ರಾಜಶೇಖರ್ ಹೆಸರಿನಲ್ಲಿ ಮುಖ್ಯಮಂತ್ರಿಯಾಗಿ ಕೈ ಮುಗಿದು ನಿಂತಿದ್ದಾರೆ. ಒಂದೇ ಒಂದು ಬ್ಯಾನರ್ ಚಿತ್ರದಲ್ಲಿ ದರ್ಶನ್ ಹೆಸರನ್ನು ಪಾತ್ರವನ್ನು ರಿವೀಲ್ ಮಾಡಿದೆ. ಜೊತೆಗೆ ಕುತೂಹಲವನ್ನು ಕೂಡ ಕ್ರಿಯೇಟ್ ಮಾಡಿದೆ. ಡೆವಿಲ್ ಅನ್ನೋ ಟೈಟಲ್ಗೂ ಮುಖ್ಯಮಂತ್ರಿ ಪಾತ್ರಕ್ಕೂ ಹೋಲಿಕೆ ಏನು ಅನ್ನೋದರ ಕುರಿತಾಗಿ ಫ್ಯಾನ್ಸ್ ತಲೆ ಕೆಡಿಸಿಕೊಂಡಿದ್ದಾರೆ. ದರ್ಶನ್ ಮುಂದೊಮ್ಮೆ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಚರ್ಚೆ ಸದಾ ಇದ್ದಿದ್ದೆ. ಆದ್ರೆ ಇದೀಗ ಚಿತ್ರದಲ್ಲಿ ರಾಜಕೀಯ ಮುಖಂಡರಾಗಿ ಮುಖ್ಯಮಂತ್ರಿಯೂ ಆಗಿದ್ದಾರೆ ದರ್ಶನ್. ಬೆಂಗಳೂರಿನಲ್ಲಿ ಡೆವಿಲ್ ಚಿತ್ರೀಕರಣ ನಡೀತಾ ಇದೆ. ಇದು 3ನೇ ಶೆಡ್ಯೂಲ್ ಚಿತ್ರೀಕರಣವಾಗಿದ್ದು, ಈ ತಿಂಗಳು ಪೂರ್ತಿ ಶೂಟಿಂಗ್ ನಡೆಯುತ್ತೆ. ದರ್ಶನ್ ಡೆವಿಲ್ ನಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸುತ್ತಿರುವ ಸುಳಿವಿದೆ. ಒಟ್ನಲ್ಲಿ ಡೆವಿಲ್ ಶೂಟಿಂಗ್ ಸ್ಪಾಟ್ ನಿಂದ ರಿವೀಲ್ ಆಗಿರುವ ದೃಶ್ಯ ಚಿತ್ರದ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಭಾರತಿ ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.